ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಗಂಡ ಹೆಂಡತಿಯರಿಗೆ ಮುಖ್ಯವಾದ ಕೆಲವು ಕಿವಿ ಮಾತುಗಳು. ಲೈಂಗಿಕ ಸಮಸ್ಯೆಗಳು ಆವರಿಸದಿರಲು ಕೆಲವು ಮುನ್ನೆಚ್ಚರಿಕಾ ಕ್ರಮಗಳು. 1. ಸಂಭೋಗ ಕ್ರಿಯೆ ಮುಗಿದ ಕೂಡಲೇ ಗಂಡ ಹೆಂಡತಿ ಇಬ್ಬರು ತಮ್ಮ ತಮ್ಮ ಮರ್ಮಾಂಗಗಳನ್ನು ಸ್ವಚ್ಛಗೊಳಿಸಿಕೊಳ್ಳಬೇಕು. 2. ಪರಸ್ತ್ರೀ ಸಂಪರ್ಕಕ್ಕೆ ಹೋಗದಂತೆ ಜಾಗೃತಿ ವಹಿಸಬೇಕು. 3. ವೀರ್ಯಸ್ಖಲನದ ಮೇಲೆ ಹತೋಟಿಯನ್ನು ಇಟ್ಟುಕೊಂಡಿರಬೇಕು. 4. ಸಂಭೋಗ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವಾಗ ಹೆಂಡತಿಯ ಇಷ್ಟಗಳನ್ನು ಗಂಡ ಅರಿತು ಅದಕ್ಕನುಗುಣವಾಗಿ ವರ್ತಿಸಬೇಕು ಹಾಗೂ ಗಂಡನ ಇಷ್ಟಗಳನ್ನು ಹೆಂಡತಿ ಅರಿತು ಅದಕ್ಕನುಗುಣವಾಗಿ ವರ್ತಿಸಬೇಕು. 5. ಗಂಡನಿಗೆ ಸಂಭೋಗದಲ್ಲಿ ಆಸಕ್ತಿ ಇಲ್ಲದಿದ್ದಾಗ ಹೆಂಡತಿ ಹಾಗೂ ಹೆಂಡತಿಗೆ ಆಸಕ್ತಿ ಇಲ್ಲದಿದ್ದಾಗ ಗಂಡ ಸಂಭೋಗ ಕ್ರಿಯೆಗೆ ಒಬ್ಬರನ್ನೊಬ್ಬರು ಒತ್ತಾಯಪಡಿಸಬಾರದು, ಬಲವಂತ ಮಾಡಲೇಬಾರದು. ಗಂಡ ಹೆಂಡತಿ ಇಬ್ಬರಲ್ಲಿಯೂ ಸಹ ಲೈಂಗಿಕ ಆಸಕ್ತಿ ಇರುವಾಗ ಸಂಭೋಗ ಕ್ರಿಯೆ ನಡೆಸಿದಲ್ಲಿ ಹೆಚ್ಚು ಸುಖ ಪ್ರಾಪ್ತಿಯಾಗುತ್ತದೆ. ಗಂಡ ಹೆಂಡತಿ ಇಬ್ಬರಲ್ಲಿಯೂ ಲೈಂಗಿಕಾಸಕ್ತಿ ಇದ್ದಾಗ ಮಾತ್ರವೇ ಲೈಂಗಿಕ ಕ್ರಿಯೆಯಲ್ಲಿ ಹಿತ ಹೆಚ್ಚಾಗಿ ದೊರೆಯುವುದು. 6. ಹೆಂಡತಿಗೆ ಹೆಚ್ಚು ಸುಖ ದೊರೆಯಲು ಗಂಡನಾದವನು ಹೆಂಡತಿಯನ್ನು ಚೆನ್ನಾಗಿ ಉದ್ರೇಕಗೊಳಿಸಿ ಅನಂತರ ಸಂಭೋಗ ಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು. ಬಹುತೇಕ ಜನರು ಹೆಂಡತಿಯು ಉದ್ರೇಕಗೊಳ್ಳುವ ಮುನ್ನವೇ ಲೈಂಗಿಕ ಕ್ರಿಯೆಯಲ್ಲಿ ಪಾಲ್ಗೊಂಡು ಅನಂತರ ಹೆಂಡತಿ ಉದ್ರೇಕಗೊಳ್ಳುವ ವೇಳೆಗೆ ತಮ್ಮ ಲೈಂಗಿಕ ಕ್ರಿಯೆಯನ್ನು ಮುಗಿಸಿರುತ್ತಾರೆ. ಹೆಂಡತಿಯ ಅತೃಪ್ತಿಗೆ ಇದು ಪ್ರಧಾನ ಕಾರಣವಾಗುತ್ತದೆ. ಇಂಥ ಕಾರಣದಿಂದ ಸಮಸ್ಯೆಗಳು ಆರಂಭವಾಗುವುದು. 7. ಹೆಂಡತಿಗೆ ವಿಧ ವಿಧವಾದ ಭಂಗಿಗಳಲ್ಲಿ ಲೈಂಗಿಕ ಸುಖವನ್ನು ಗಂಡ ಕೊಡಬೇಕು. ಗಂಡನಿಗೆ ವಿಧ ವಿಧವಾದ ಭಂಗಿಗಳಲ್ಲಿ ಹೆಂಡತಿ ಸುಖವನ್ನು ಕೊಡಬೇಕು. ಆಗ ಪರಸ್ತ್ರೀ ಬಯಕೆ ಗಂಡನಿಗೆ ಹಾಗೂ ಪರಪುರುಷನ ಬಯಕೆ ಹೆಂಡತಿಗೆ ಬರುವುದಿಲ್ಲ. 8. ಲೈಂಗಿಕ ಕ್ರಿಯೆಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ವಿಧಾನದಲ್ಲಿ ಹಿತ ದೊರೆಯುತ್ತದೆ. ಎಲ್ಲ ಗಂಡಸರು ಒಂದೇ ರೀತಿಯ ಮನೋಭಾವನೆಯನ್ನು ಹೊಂದಿರುವುದಿಲ್ಲ, ಹಾಗೆಯೇ ಎಲ್ಲ ಹೆಂಗಸರು ಒಂದೇ ರೀತಿಯ ಮನೋಭಾವನೆಯನ್ನು ಹೊಂದಿರುವುದಿಲ್ಲ. ಆದುದರಿಂದ ಯಾವ ರೀತಿ ಮಾಡಿದರೆ ಹೆಂಡತಿಗೆ ಸುಖ ಹೆಚ್ಚಾಗಿ ದೊರೆಯುತ್ತದೋ ಎಂದು ಅರಿತು ಅದಕ್ಕೆ ಅನುಗುಣವಾಗಿ ಗಂಡ ಪ್ರವರ್ತಿಸಬೇಕು. ಯಾವ ರೀತಿ ಸಹಕರಿಸಿದರೆ ಗಂಡನಿಗೆ ಹೆಚ್ಚು ಹಿತವೆನಿಸುತ್ತದೆಯೋ ಎಂದು ಅರಿತು ಹೆಂಡತಿ ಪ್ರವರ್ತಿಸಬೇಕು. ಇದರಿಂದ ಗಂಡ ಹೆಂಡತಿ ಇಬ್ಬರಿಗೂ ಹಿತಸುಖಗಳು ಹೆಚ್ಚಾಗಿ ದೊರೆತು ಸಮಸ್ಯೆಗಳು ಕಡಿಮೆಯಾಗುತ್ತದೆ. 9. ಲೈಂಗಿಕ ಸಮಸ್ಯೆಗಳು ಆವರಿಸಿದ ಕೂಡಲೇ ಲೈಂಗಿಕ ತಜ್ಞರ ಬಳಿಗೆ ಹೋಗಿ ತಮ್ಮ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ಮಾಡಿಕೊಳ್ಳುವುದರಲ್ಲಿ ಮುಜುಗರ ಪಡಬಾರದು. ಮುಜುಗರದಿಂದ ಸಮಸ್ಯೆ ಉಲ್ಬಣವಾಗುತ್ತದೆ ಎಂಬುದನ್ನು ಮರೆಯಬಾರದು. ಲೈಂಗಿಕ ಸಮಸ್ಯೆ ಆವರಿಸಿದಾಗ ನಮಗದು ಹೊಸತು, ಆದರೆ ಅಂತಹ ಜನರನ್ನು ಲೈಂಗಿಕ ತಜ್ಞರು ಸಾಕಷ್ಟು ನೋಡಿರುತ್ತಾರೆ. ಆದ ಕಾರಣದಿಂದ ನಾವು ಲೈಂಗಿಕ ತಜ್ಞರ ಬಳಿಗೆ ಹೋಗಿ ನಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಲು ಮುಜುಗರ ಪಡಬಾರದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಚಾನಲ್ನ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ.